ತುಂಬ ಸುಲಭವಾಗಿ ತುಂಬ ಈಸಿಯಾಗಿ ನಮ್ಮ ಉತ್ತರ ಕರ್ನಾಟಕದ ಜೋಳದ ಹಿಟ್ಟಿನ ದಪಾಟಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬಾ ರುಚಿಯಾಗಿರುತ್ತೆ. ನಿಮ್ಗೇನಾದರೂ ಬಾಯಿ ಕೆಟ್ಟಿದ್ರೆ ಈ ರೀತಿ ಒಂದ್ಸಲ ನೀವು ಜೋಳದ ರೊಟ್ಟಿನ ಮಾಡಿ ನೋಡಿ. ಹಾಗೆ ತುಪ್ಪ ಹಚ್ಕೊಂಡು ಅಥವಾ ಮೊಸರು ಹಚ್ಕೊಂಡು ಅಥವಾ ಶೇಂಗಾದ ಹಿಂಡಿ ಹಚ್ಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಸೊ ಆಲ್ಮೋಸ್ಟ್ ಗೊತ್ತಿರುತ್ತೆ ಈ ದಪಾಟಿ ಎಷ್ಟು ರುಚಿಯಾಗಿರುತ್ತೆ ಅಂಥೇಳಿ. ಎಷ್ಟು ಸಾಫ್ಟಾಗಿ ಮೃದುವಾಗಿ ಬಂದಿದೆ ನೋಡಿ. ಜಸ್ಟ್ ಮೊಸರು ಇದ್ದರೆ ಸಾಕು, ಹಾಗೆ ಕೂಡ ತಿನ್ಬೋದು ಈ ರೊಟ್ಟಿ. ಸೊ ಬನ್ನಿ ತಡ ಮಾಡದೆ ಶುರು ಮಾಡೋಣ. ಇಲ್ಲಿ ನಾನು ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಹಸಿ ಶುಂಠಿ, ಬೆಳ್ಳುಳ್ಳಿ ಎಲ್ಲ ಸೇರಿಸಿ ಮಿಕ್ಸಿ ಜಾರ್ಗೆ ಹಾಕ್ತಿದ್ದೀನಿ. ಅದ್ರ ಜೊತೆಗೆ ಖಾರ ಅಂದರೆ ರೆಡ್ ಖಾರದ ಪುಡಿ, ಹಾಗೆ ಒಂದು ಸ್ವಲ್ಪ ಅರಿಶಿಣ ಹಾಕ್ತಿದ್ದೀನಿ ಕಲರಿಗೋಸ್ಕರ, ಮತ್ತು ಜೀರಿಗೆ, ಅಜ್ವೈನ್ ಹಾಕ್ತಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸ್ತಿದ್ದೀನಿ. ಒಂದು ಅರ್ಧ ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವಿನ ಸೊಪ್ಪು ಹಾಕ್ತಿದ್ದೀನಿ. ಈ ರೀತಿ ಎಲ್ಲ ತರಕಾರಿ ಹಾಕಿ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ಈ ಜೋಳದ ಹಿಟ್ಟಿನ ದಪಾಟಿ. ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಿದ್ದೀನಿ. ಸ್ವಲ್ಪ ನೀರು ಹಾಕಿ ಎಲ್ಲನೂ ಸೇರಿಸಿ ಸ್ಮೂತಾಗಿ ರುಬ್ಕೊಂಡು ತಗೋಬೇಕು. ನಾನಿಲ್ಲಿ ಖಾರಕ್ಕೋಸ್ಕರ ಹಸಿಮೆಣಸಿನ್ಕಾಯಿ ಹಾಗೂ ಖಾರ ಎರಡೂ ಹಾಕ್ಕೊಂಡಿದ್ದೀನಿ. ಇಲ್ಲಿ ಇವಾಗ ಸ್ಮೂತಾಗಿ ರುಬ್ಕೊಂಡು ತೊಗೊಂಡಿದ್ದೀನಿ. ಪೂರ್ತಿ ಸ್ಮೂತ್ ಇರಬೇಕು, ತರಿತರಿಯಾಗಿದ್ದರೆ ರೊಟ್ಟಿ ಬಡಿಯುವಾಗ ಕಷ್ಟ ಆಗುತ್ತೆ. ಇಲ್ಲಿ 1 ಕಪ್ ಜೋಳದ ಹಿಟ್ಟು, ಒಂದು 1/4 ಕಪ್ ಕಡಲೆ ಹಿಟ್ಟು, 1/4 ಕಪ್ ಅಕ್ಕಿ ಹಿಟ್ಟು ಹಾಕ್ಕೊತಿದ್ದೀನಿ. ಟೇಸ್ಟ್ ಬ್ಯಾಲೆನ್ಸ್ ಆಗುತ್ತೆ ಎರಡು ಹಾಕೋದ್ರಿಂದ. ಇವಾಗ ಏನಿಲ್ಲ ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ರುಬ್ಬಿದಂತಹ ಈ ಮಸಾಲಾನ ಹಾಕ್ತಿದ್ದೀನಿ. ಸೊ ಮೊದಲಿಗೆ ಈ ಮಸಾಲಾನ ಮಿಕ್ಸ್ ಮಾಡ್ಕೋಬೇಕು. ನಂತರ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಬಿಸಿನೀರು ಹಾಕ್ಕೊಂಡು ಹಿಟ್ಟನ್ನ ನಾದ್ಕೋಬೇಕು. ಬಿಸಿನೀರು ಹಾಕೋದ್ರಿಂದ ರೊಟ್ಟಿ ಬಡಿಯುವಾಗ ಹರಿಯೋದಿಲ್ಲ, ಜಿಗಿ ಬರುತ್ತೆ. ಓಕೆ, ಮೊದಲಿಗೆ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಬಿಸಿನೀರನ್ನ ಹಾಕೋಬೇಕು ಅಷ್ಟೇ. ತುಂಬ ರುಚಿಯಾಗಿರುತ್ತೆ. ಇದು ನಮ್ಮ ಉತ್ತರ ಕರ್ನಾಟಕದ ಪ್ರಸಿದ್ಧ ರೆಸಿಪಿ. ನಾನಂತೂ ರಾತ್ರಿ ಅವಾಗವಾಗ ಮಾಡ್ತಿರ್ತೀನಿ. ಮನೆಯಲ್ಲಿ ಎಲ್ಲರಿಗೂ ಸಿಕ್ಕಾಪಟ್ಟೆ ಇಷ್ಟ ಈ ರೆಸಿಪಿ, ಮತ್ತು ತುಂಬ ಹೆಲ್ದಿ ಕೂಡ. ಇವಾಗ ನಾನಿಲ್ಲಿ ಬಿಸಿನೀರು ಹಾಕ್ಕೊಂಡು ಹಿಟ್ಟನ್ನ ನಾದ್ತಿದ್ದೀನಿ. ನೀರನ್ನ ಇಲ್ಲಿ ಒಮ್ಮೆನೇ ಹಾಕೋಕ್ಕೆ ಹೋಗಬಾರ್ದು, ನೋಡ್ಕೊಂಡು ನೀರನ್ನ ಹಾಕೋಬೇಕು. ಏನಿಲ್ಲ ಇವಾಗ ಜೋರು ಹಾಕ್ಕೊಂಡು ಹಿಟ್ಟನ್ನ ನಾದ್ಕೋಬೇಕು. ನಾವಿಲ್ಲಿ ಎಷ್ಟು ಸರಿಯಾಗಿ ಹಿಟ್ಟು ನಾದ್ಕೊತೇವೆ ನೋಡಿ, ಅಷ್ಟೇ ರುಚಿಯಾಗಿ ಮತ್ತು ಸರಿಯಾಗಿ ಮಾಡ್ಕೋಬೋದು ಈ ಜೋಳದ ಹಿಟ್ಟಿನ ದಪಾಟಿ. ಈ ರೀತಿ ಜೋರು ಹಾಕಿ ನಾದೋದ್ರಿಂದ ಜಿಗಿ ಬರುತ್ತೆ, ಬಡಿಯುವಾಗ ಹರಿಯೋದಿಲ್ಲ ರೊಟ್ಟಿ. ಅಂದರೆ ಇಲ್ಲಿ 1 ಕಪ್ ಜೋಳದ ಹಿಟ್ಟಿಗೆ 1/4 ಕಪ್ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ, 1/4 ಕಪ್ ಕಡಲೆ ಹಿಟ್ಟು ಹಾಕ್ಕೊಳ್ಳಿ. ಟೇಸ್ಟ್ ಮಾತ್ರ ತುಂಬಾ ಸರಿಯಾಗಿರುತ್ತೆ. ಇವಾಗ ನೋಡಿ ಎಲ್ಲನೂ ಸೇರಿಸಿ ನಾನು ಸರಿಯಾಗಿ ಹಿಟ್ಟನ್ನ ನಾದ್ಕೊಂಡಿನಿ. ಕ್ರ್ಯಾಕ್ ಇರಬಾರ್ದು, ಆ ರೀತಿ ಜೋರು ಹಾಕ್ಕೊಂಡು ಹಿಟ್ಟನ್ನ ನಾದ್ಕೋಬೇಕು. ಇವಾಗ ಮತ್ತೆ ಒಂದು ಸ್ವಲ್ಪನೇ ಹಿಟ್ಟು ತೊಗೊಂಡು ಮತ್ತೆ ಈ ರೀತಿ ಸಾಫ್ಟಾಗಿ ಹಿಟ್ಟನ್ನ ನಾದ್ಕೋಬೇಕು. ನಾರ್ಮಲಾಗಿ ಚಪಾತಿಗೆ ಹಿಟ್ಟು ಹಿಡಿತೀವಲ್ಲ ಅಷ್ಟೇ ಹಿಟ್ಟು ಇಟ್ಕೊಂಡಿನಿ. ಹಾಗೆಯೇ ಈ ರೀತಿ ಬಿಳಿ ಎಳ್ಳು ಹಚ್ಚೋದ್ರಿಂದ ಇನ್ನಷ್ಟು ರುಚಿ ಹೆಚ್ಚಾಗುತ್ತೆ. ಹೀಗಾಗಿ ಈ ರೀತಿ ಬಿಳಿ ಎಳ್ಳು ಹಚ್ಕೊಂಡು ಈ ಜೋಳದ ಹಿಟ್ಟಿನ ದಪಾಟಿನ ಮಾಡಿ ನೋಡಿ ಒಂದ್ಸಲ, ಸೂಪರಾಗಿರುತ್ತೆ ಟೇಸ್ಟ್. ಇವಾಗ ಈ ರೀತಿ ಕೈಲಿಂದ ತಟ್ಟು ಮಾಡಿದರೆ ರುಚಿ ಇನ್ನಷ್ಟು ಹೆಚ್ಚು. ನೀವು ಬೇಕಾದರೆ ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೊಂಡು ಕೂಡ ಮಾಡ್ಕೋಬೋದು. ಬಟ್ ನನಗೆ ಪ್ರಾಕ್ಟೀಸ್ ಇದೆ, ಹೀಗಾಗಿ ನಾನು ಈ ರೀತಿ ಕೈಲಿಂದ ತಟ್ಟೆ ಮಾಡ್ತೀನಿ. ತುಂಬಾ ಸರಿಯಾಗಿರುತ್ತೆ ಈ ರೊಟ್ಟಿ. ನೀವಿಲ್ಲಿ ಬಿಗಿನರ್ಸ್ ಆಗಿದ್ದರೆ ಬಿಸಿನೀರ ಜಾಸ್ತಿ ಹಾಕ್ಕೊಂಡು ಈ ಹಿಟ್ಟನ್ನ ನಾದ್ಕೊಳ್ಳಿ, ಯಾಕಂದರೆ ಇಲ್ಲಿ ತಟ್ಟುವಾಗ ಹರಿಯೋದಿಲ್ಲ. ಇವಾಗಿಲ್ಲಿ ಹಂಚು ಕೂಡ ಬಿಸಿಯಾಗಿದೆ. ಇವಾಗ ನೋಡಿ ಈ ರೀತಿ ರೊಟ್ಟಿನ ಹಾಕೋಬೇಕು ಅಷ್ಟೇ. ಇಲ್ಲಿ ರೊಟ್ಟಿನ ಹೈ ಫ್ಲೇಮ್ದಲ್ಲೇ ಬೇಯಿಸ್ಕೋಬೇಕು, ಅಂದರೆ ಪೂರ್ತಿಯಾಗಿ ಗ್ಯಾಸ್ ಹೈಯಾಗಿ ಇರಬೇಕು. ಇಲ್ಲಿ ನೀರು ಹಚ್ತಿದ್ದೀನಿ ನಾನು ಒಂದು ಕೆಳಗಿನ ಮೈಗಿಲ್ಲಿ. ಹೈ ಫ್ಲೇಮ್ ಇರಲಿ, ಮತ್ತು ರೊಟ್ಟಿ ಹಾಕಿದ ಮೇಲೆ ಜಾಸ್ತಿ ಹೊತ್ತು ಬಿಡಬಾರ್ದು. ಹಾಕಿದ ತಕ್ಷಣ ನೀರು ಹಚ್ಚಿ ಈ ರೀತಿ ಉಲ್ಟಾನ ಹಾಕ್ಕೊಳ್ಳಿ. ಇವಾಗಿಲ್ಲಿ ಎಣ್ಣೆ ಹಚ್ತಿದ್ದೀನಿ ನಾನು. ಈ ರೀತಿ ಒಂದು ಸೈಡ್ನಲ್ಲಿ ಎಣ್ಣೆ, ಒಂದು ಸೈಡ್ನಲ್ಲಿ ನೀರನ್ನ ಹಚ್ಚಬೇಕು. ಸೊ ಮೊದಲಿಗೆ ಇದನ್ನು ಎರಡೂ ಕಡೆಗೆ ಸರಿಯಾಗಿ ಬೇಯಿಸ್ಕೋಬೇಕು. ಕೊನೆಗೆ ಇದಕ್ಕೆ ರೊಟ್ಟಿ ತೆಗಿತೇವಲ್ಲ ಆ ಸ್ಟೇಜ್ನಲ್ಲಿ ಒಂದು ಸೈಡ್ನಲ್ಲಿ ಎಣ್ಣೆನ ಹಚ್ಚಬೇಕು ನೀವಿಲ್ಲಿ. ಓಕೆ, ಇವಾಗ ರೊಟ್ಟಿ ರೆಡಿಯಾಗಿದೆ. ಇಲ್ಲಿ ನಾನು ಒಂದು ಸೈಡ್ನಲ್ಲಿ ಎಣ್ಣೆ ಹಚ್ಚಿದ್ದೀನಿ, ಸ್ಕಿಪ್ ಆಗಿದೆ ಈ ವಿಡಿಯೋ. ಸೊ ಇನ್ನೊಂದು ಕೂಡ ಅದೇ ರೀತಿ ಮಾಡಿ ತೋರಿಸ್ತಿದ್ದೀನಿ. ರೊಟ್ಟಿ ಹಾಕಿದ ಮೇಲೆ ಈ ರೀತಿ ನೀರನ್ನ ಹಚ್ಕೋಬೇಕು, ಅಂದರೆ ಇಲ್ಲಿ ಗ್ಯಾಸ್ ಕೂಡ ಫುಲ್ ಇರಲಿ. ನೀರು ಹಚ್ಚಿದ ತಕ್ಷಣ ಇದಕ್ಕೆ ಈ ರೀತಿ ಉಲ್ಟಾನ ಹಾಕೋಬೇಕು. ಓಕೆ, ಇವಾಗ ಎರಡು ಕಡೆಗೆ ನೀಟಾಗಿ ಬೇಯಿಸಿದ ಮೇಲೆ ಇದಕ್ಕೆ ಒಂದು ಸೈಡ್ನಲ್ಲಿ ಎಣ್ಣೆನ ಹಚ್ತಿದ್ದೀನಿ. ನೀವಿಲ್ಲಿ ತುಪ್ಪ ಅಥವಾ ಎಣ್ಣೆ ಏನು ಇದ್ದಿದ್ದು ಹಚ್ಕೋಬೋದು, ಯಾವ್ದು ಹಚ್ಚಿದ್ರು ಭೀ ನಡೆಯುತ್ತೆ, ತುಂಬಾ ರುಚಿಯಾಗಿರುತ್ತೆ. ಓಕೆ, ನಮ್ಮ ಜೋಳದ ಹಿಟ್ಟಿನ ದಪಾಟಿ ರೆಸಿಪಿ ರೆಡಿಯಾಗಿದೆ. ಎಷ್ಟು ಸರಿಯಾಗಿ ಬಂದಿದೆ ನೋಡಿ, ನೋಡಿದ್ರೇ ಹಾಗೆಯೇ ತಿನ್ಬೇಕು ಅನ್ನಿಸ್ತಿದೆ. ಸೂಪರಾಗಿರುತ್ತೆ ಈ ಜೋಳದ ಹಿಟ್ಟಿನ ದಪಾಟಿ. ಈ ಜೋಳದ ಹಿಟ್ಟಿನ ದಪಾಟಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಸೊ ನೀವು ಕೂಡ ಮಿಸ್ ಮಾಡದೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಸೊ ಮಚ್.